ಇವತ್ತೇನಾಗುತ್ತೆ, ಯಾರಪ್ಪ ಗೆಲ್ತಾರೆ, ಇದರ ನಡುವೆ ಮಳೆ ಬೇರೆ ಶುರುವಾಗುತ್ತೆ ಅನ್ನೋ ಮಾಹಿತಿ ಇದೆ. ಏನಾಗುತ್ತೆ ಗೊತ್ತಿಲ್ಲ. ಆದ್ರೆ ಬಹಳಷ್ಟು ಜನ ಪ್ರಾರ್ಥನೆ ಮಾಡ್ಕೊಳ್ತಾ ಇರೋದು RCB ವಿರುದ್ಧ ಪಂಜಾಬ್ನೇ ಬರ್ಲಪ್ಪ, ಆರಾಮಾಗಿ ಗೆದ್ದು ಬಿಡ್ತೀವಿ ಅಂತ ಹೇಳಿ. ಆದ್ರೆ ಗೆಲುವಂತೂ ಅಷ್ಟು ಸುಲಭ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಮೊನ್ನೆ ಶ್ರೇಯಸ್ ಅಯ್ಯರ್ RCB ಜೊತೆಗೆ ಸೋತ್ ನಂತರ ಮಾತನಾಡ್ಬೇಕಾದ್ರೆ ಏನೋ ಸೋತ್ ಬಿಟ್ಟಿದೀವಿ, ಅಂದ್ರೆ ನಾವು ಒಂದಿಷ್ಟು ಎಡವಟ್ಟುಗಳಿಂದ ಸೋತಿದೀವಿ ಅಷ್ಟೇ. ಆದ್ರೆ ನೆಕ್ಸ್ಟ್ ಮ್ಯಾಚ್ ಮುಂಬೈ ವಿರುದ್ಧ ನಾವು ಪುಟ್ಟದ ಹೇಳ್ತೀವಿ, ನಮ್ಮ ಯಂಗ್ ಟೀಮ್ ಸಖತ್ತಾಗಿದೆ, ನಾವು ಆಡೇ ಆಡ್ತೀವಿ, ಗೆದ್ದೇ ಗೆಲ್ತೀವಿ, ಈ ಬಾರಿ ಫೈನಲ್ ಕೂಡ RCB ವಿರುದ್ಧ ನಾವು ಆಡೇ ಆಡ್ತೀವಿ ಅಂತ ಹೇಳಿದ್ದಾರೆ. ಸುನಿಲ್ ಸರ್ ಅವರ ಕಾನ್ಫಿಡೆನ್ಸ್ ನಾವು ಮೆಚ್ಚಲೇಬೇಕು. ಯಾಕೆಂತ ಹೇಳಿದ್ರೆ ಒಂದು ಯಂಗ್ ಟೀಮ್ ತಗೊಂಡು ಹೋಗ್ತಿದ್ದಾರೆ ಶ್ರೇಯಸ್ ಅಯ್ಯರ್, ಅವರು ಕೂಡ ಹೆಂಗೆ, ಬಟ್ ಅನಾನುಭವಿ ಟೀಮ್ ಜೊತೆಗೆ ಅವರು ಫೈನಲ್ ತಲುಪ್ತೀವಿ ಅಂತ ಹೇಳಿ ಅನ್ನೋ ಆತ್ಮವಿಶ್ವಾಸದಿಂದ ಮಾತನಾಡ್ತಾ ಇದ್ರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೀವು ಹೇಳಿದ್ರೆ ಅವ್ರು ಹೇಳಿದ ಕೋಡ್ ತುಂಬಾ ಚೆನ್ನಾಗಿದೆ. ಮ್ಯಾಚ್ ಮುಗಿದ್ಮೇಲೆ ಬ್ಯಾಟಲ್ ಸೋತಿದ್ದೀವಿ, ವಾರ್ ಸೋತಿಲ್ಲ. ಎಸ್, ಕರೆಕ್ಟ್. ವಾರ್ ತುಂಬಾ ದೊಡ್ಡದಿದೆ, ಬ್ಯಾಟಲ್ ಸೋತಿದ್ದೀವಿ, ಸಣ್ಣ ಬ್ಯಾಟಲ್ ಸೋತಿದ್ದೀವಿ, ವಾಪಸ್ ಬರ್ತೇವೆ ನಾವು ಅಂತ. ನಿಜ. ಅವ್ರ ಕಾನ್ಫಿಡೆನ್ಸ್ ಮೆಚ್ಚಬೇಕು ನಾವು. ಒಂದ್ ಮ್ಯಾಚ್ ಕೆಟ್ಟ ಮ್ಯಾಚ್ ಆಡಿದ್ದಾರೆ, ಸೋತಿದ್ದಾರೆ, ಟಾಪ್ ಆಗಿರೋದ್ರಿಂದ ಅವ್ರಿಗೆ ಅಡ್ವಾಂಟೇಜ್ ಇದೆ. ಇನ್ನೊಂದ್ ಮ್ಯಾಚ್ ಅವಕಾಶ ಸಿಕ್ಕಿದೆ, ಕ್ವಾಲಿಫೈರ್ 2 ಆಡ್ತಾ ಇದ್ದಾರೆ. ಫೈನಲ್ ಏನು ರೆಡ್ ಆರ್ಮಿ ಆಡ್ತಾ ಇದೆಯೋ, ರೆಡ್ ಅಂಡ್ ಬ್ಲೂ ಆಡ್ತಾ ಇದೆ ಅನ್ನೋದಷ್ಟೇ ಇಂಪಾರ್ಟೆಂಟ್. ಇಬ್ರು ರೆಡ್, RCB ವರ್ಸಸ್ ಪಂಜಾಬ್ ಕಿಂಗ್ಸ್, ರೆಡ್ ಆರ್ಮಿ ಅಂತ ಹೇಳ್ಬೋದು ನಾವು. ರೆಡ್ ಫೈಟ್ ಮಾಡ್ತಾ ಇದೆಯೋ ಅಥವಾ ರೆಡ್ ಅಂಡ್ ಬ್ಲೂ, ಮೆನ್ ಇನ್ ಬ್ಲೂ ಬರ್ತಾರೋ ಅಂತ ಹೇಳಿ. ಯಾವಾಗ್ಲೂ ಮೆನ್ ಇನ್ ಬ್ಲೂ ಬಂದ್ಕೊಂಡು ಟೀಮ್ ಇಂಡಿಯಾ ನೆನಪು ಬಂದ್ಬಿಡುತ್ತೆ, ಮುಂಬೈ ಇಂಡಿಯಾ ಕಡೆ ಹೆಚ್ಚಿಗೆ ವಾಲೋ ಚಾನ್ಸಸ್ ಹೆಚ್ಚಿಗಿರುತ್ತೆ. ಬಟ್ RCB ಆ ರೀತಿ ವಿಚಾರ ಮಾಡ್ಬೋದು ಅನ್ಸುತ್ತೆ, ಯಾರು ಬರ್ಲಿ ನಾವು ಚೆನ್ನಾಗಿ ಆಡ್ತಾ ಇದೇವೆ, ನಾವು ಗೆಲ್ತೀವಿ. ಅದಂತೂ ನಿಜ. ಯಾಕಂದ್ರೆ ಇವ್ರು ಫಸ್ಟ್ ಮ್ಯಾಚ್ ಆಡಿದ್ದು ಕೋಲ್ಕತ್ತಾ ಮೇಲೆ ಗೆದ್ರು, ಆಮೇಲೆ ಚೆನ್ನೈ ಮೇಲೆ ಗೆದ್ರು, ಆಮೇಲೆ ಮುಂಬೈ ಮೇಲೆ ಗೆದ್ರು. ಅದು ಉಷ್ಟು ಅವ್ರದೇ ಗ್ರೌಂಡ್ಗಳಲ್ಲಿ. ಆಮೇಲೆ ಈ ಸಲ ನಾವು ನೆನ್ಪಿಟ್ಕೋಬೋದಂದ್ರೆ 7 ಮ್ಯಾಚ್ಗಳನ್ನು 7 ಗೆದ್ದಿದ್ದಾರೆ. ಈ ರಿಕಾರ್ಡ್ ಇಲ್ಲಿವರೆಗೂ ಯಾರು ಮಾಡಿಲ್ಲ. ಮುಂದಿನ 4 ಸೀಸನ್ ಯಾರು ಮಾಡ್ತಾರ ಅಂತ ಹೇಳಕ್ ಬರಲ್ಲ, ಕಷ್ಟ ಇದು ತುಂಬಾ. ನಿಜ. ಹೀಗಾಗಿ ಇದು ಅವೇ ಮ್ಯಾಚ್ ಫೈನಲ್ ಆಡೋದು ನಾವು. ಹೌದು. ಹೀಗಾಗಿ RCB ಇದನ್ನೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಶ್ರೇಯಸ್ ಅಯ್ಯರ್ ಬರ್ತಾರೋ, ಹಾರ್ದಿಕ್ ಪಾಂಡ್ಯ ಬರ್ತಾರೋ, ಬರ್ರಪ್ಪ ನೋಡ್ಕೊಳ್ಳೋಣ ಅಷ್ಟೇ. ಆದ್ರೆ ಇವ್ರಿಬ್ಬರ ನಡು ಕಂಪೇರ್ ಮಾಡ್ತಾ ಇದ್ರೆ ಶ್ರೇಯಸ್ ಅಯ್ಯರ್ ನಿಜವಾಗ್ಲೂ ಮಾತಿದೆಯಲ್ಲ, ಬ್ಯಾಟಲ್ ಸೋತಿದ್ದೀವಿ, ವಾರ್ ಸೋತಿಲ್ಲ, ನೋಡ್ಕೊಳ್ಳೋಣ ಅಂತ. ಆಮೇಲೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡ್ಬೇಕಾದ್ರೆ ಅವ್ರು ಲಾಸ್ಟ್ ಟೈಮ್ ಸ್ಟ್ರಾಟಜಿ ಮಾಡಿದ ರೀತಿ ಇತ್ತಲ್ಲ, ತುಂಬಾ ಅದ್ಭುತ. ಇಡೀ ಟೂರ್ನಮೆಂಟ್ ಅಲ್ಲಿ ಅವ್ರು ಫಸ್ಟ್ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿದ್ರು, ಮುಂಬೈ ಮೇಲೆ ಅವ್ರು ಸೆಕೆಂಡ್ ಬ್ಯಾಟಿಂಗ್ ತಗೊಂಡ್ರು, ಮುಂಬೈ 180 ಕಟ್ಟಿ ಹಾಕಿದ್ರು, ಆಮೇಲೆ ಈಸಿಯಾಗಿ ಚೇಸ್ ಮಾಡಿದ್ರು ಅದನ್ನ ಅವರು. ನಾವು ಇಷ್ಟು ಸ್ಟ್ರಾಂಗ್ ಇರೋ ಮುಂಬೈ ಟೀಮ್ ಅಂತ ಹೇಳ್ತೀವಿ, ಜೈಪುರ್ ಸ್ಟೇಡಿಯಂ ಅಲ್ಲಿ ತುಂಬಾ ಕಾನ್ಫಿಡೆಂಟ್ ಆಗಿ ಮ್ಯಾಚ್ ಗೆಲ್ಕೊಂಡ್ರು ಪಂಜಾಬ್ ಕಿಂಗ್ಸ್, ಗೆದ್ದು ಟೇಬಲ್ ಟಾಪ್ ಹೋದ್ರು. ಹೀಗಾಗಿ ಆನ್ ಪೇಪರ್ ಎಷ್ಟೇ ಸ್ಟ್ರಾಂಗ್ ಹಾಕೊಂಡ್ರು ಮುಂಬೈ ಇಂಡಿಯನ್ಸ್, ಪಂಜಾಬ್ ಕಿಂಗ್ಸ್ ಅವ್ರು ಏನಾದ್ರು ಲೈಟ್ ಆಗಿ ತೆಗೆದುಕೊಂಡಿದ್ದೆ ಆದ್ರೆ, ಅವ್ನ ಮೈಂಡ್ ಅಲ್ಲಿ ಆ ರೀತಿ ಯೋಚನೆ ಬಂದಿದ್ದೆ ಆದ್ರೆ ಮಾಡಲ್ಲ ಅವ್ರು. ಯಾಕಂದ್ರೆ ಎಲ್ಲರೂ ಪ್ರೊಫೆಷನಲ್ ಕ್ರಿಕೆಟರ್ಸ್ ಅವತ್ತಿನ ಮ್ಯಾಚ್ ಆಡ್ತಾರೆ, ಗ್ರೌಂಡ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ಬೇಕಾಗುತ್ತೆ. ಹಾಗೇನಾದ್ರೂ ಅವ್ರ ಮೈಂಡ್ ಅಲ್ಲಿ ಬಂದು ಹೋದ್ರೆ ಅದು ಅವ್ರು ತುಂಬಾ ದುಬಾರಿ ಆಗುತ್ತೆ ಅನ್ಸುತ್ತೆ. ಸರ್, ಅನಾನುಭವ ಇದೆಯಲ್ಲ, ಇದು ಇಂತ ಬಿಗ್ ಮ್ಯಾಚ್ ಗಳಲ್ಲಿ ಫೇಲ್ ಆಗ್ಬಿಡ್ತಾರೆ ಅಂತೆ. ಅದೇ ಅಡ್ವಾಂಟೇಜ್ ಆಗ್ಬೋದಲ್ಲ. ಅನಾನುಭವ ನಿಜವಾಗ್ಲೂ ಇಂಪಾರ್ಟೆಂಟ್. ಕ್ರೂಷಿಯಲ್ ಮ್ಯಾಚ್ ಅಲ್ಲಿ ಪ್ರೆಷರ್ ಇದ್ದಾಗ ಹೇಗೆ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಿರುತ್ತೆ, ನೀವು ಆಡ್ತೀರಾ. ಬಟ್ ಅನಾನುಭವನೂ ಒಂದೊಂದ್ಸಲ ಪ್ಲಸ್ ಪಾಯಿಂಟ್ ಆಗೋ ಚಾನ್ಸಸ್ ಇರುತ್ತೆ. ಯಾವ್ದು ಪ್ರೆಷರ್ ಇಲ್ಲ, ನಾನು ಇಲ್ಲಿವರೆಗೂ ನನ್ನ ಮೇಲೆ ಏನು ಬ್ಯಾಗೇಜ್ ಇಲ್ಲ, ನನ್ನ ಮೇಲೆ ಯಾರು ನಿರೀಕ್ಷೆ ಇಟ್ಟಿಲ್ಲ, ನಾನು ಆಡ್ತೀನಿ ಈಸಿಯಾಗಿ. ಪ್ರಿಯಾಂಶು ಆಡ್ತಾ ಇರೋದು ಅದೇ ರೀತಿ ಅಲ್ವಾ? ಅವ್ರು ಹೊಡಿತಾ ಇರೋ ಶಾಟ್ಗಳು ನೋಡ್ತಾ ಇದ್ರೆ, ಹರ್ಸಿಮ್ರನ್ ಬಾರ್ ನೋಡ್ತಾ ಇದ್ರೆ ತುಂಬಾ ಎಲ್ಲಾ ಮ್ಯಾಚ್ಗಳನ್ನು ಬಾಲ್ ಅನ್ನು ಗ್ರೌಂಡ್ ಇಂದ ಹೊರದಾಡಿಸ್ಬೇಕಂತ ಆ ರೀತಿ ಆಟ ಆಡ್ಲಿಕ್ಕೆ ನೀವು ಬೇರೆ ಬೇರೆ ಪ್ಲೇಸ್ ಆಡಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಇಂಡಿಯಾಗೆ ಆಡಿರ್ತಾರೆ, ತುಂಬಾ ಪ್ರೆಷರ್ ಇರ್ತದೆ, ಅವ್ರದ್ದು ಹೆಸರು ಒಂದು ಚೌಕಟ್ಟು ಇರುತ್ತೆ, ಅವ್ರು ಇಷ್ಟ ರನ್ ಹೊಡೆದಾರ ಅಂತ ಒಂದು ನಿರೀಕ್ಷೆ ಇರುತ್ತೆ ಅಭಿಮಾನಿಗಳಿಗೆ. ಆ ಭಾರಕ್ಕೆ ಅವ್ರು ಖುಷಿಯೋ ಚಾನ್ಸಸ್ ಇರುತ್ತೆ. ಇವ್ರಿಗೆ ಅವು ಯಾವ ಭಾರನೂ ಇಲ್ಲ. ನಾವು ಫಸ್ಟ್ ಟೈಮ್ ಬಂದಿದ್ದೀವಪ್ಪ, ಕ್ವಾಲಿಫೈ ಆಗಿದ್ದೇವೆ, ಎಲಿಮಿನೇಟರ್ ಆಡ್ತೇವೆ, ಕ್ವಾಲಿಫೈ 2 ಆಡ್ತಾ ಇದ್ದೇವೆ, ಚೆನ್ನಾಗಿ ಆಡೋಣ ಅಂತ. ಮೈಂಡ್ ಸೆಟ್ ಹೇಗಿರುತ್ತೆ, ಅವತ್ತಿನ ಡೇ ಪರ್ಫಾರ್ಮೆನ್ಸ್ ಹೇಗಿರುತ್ತೆ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆನ್ ಪೇಪರ್ ಎಕ್ಸ್ಪೀರಿಯನ್ಸ್, ಆಮೇಲೆ ಲಾಸ್ಟ್ 7 ಮ್ಯಾಚಸ್ ಅಲ್ಲಿ, ಯಾಕಂದ್ರೆ ಫಸ್ಟ್ 5 ಮ್ಯಾಚಸ್ ಅಲ್ಲಿ ಒಂದೇ ಗೆದ್ದಿದ್ರು ಅವರು, ಲಾಸ್ಟ್ 7 ಮ್ಯಾಚಸ್ ಅಲ್ಲಿ 5 ಗೆದ್ದಿದ್ದಾರೆ, 2 ಸೋತಿದ್ದಾರೆ ಮುಂಬೈ ಇಂಡಿಯನ್ಸ್, 2ರಲ್ಲಿ 1 ಪಂಜಾಬ್ ಮೇಲೆ ಸೋತಿದ್ದಾರೆ. ಅವೆಲ್ಲ ಪರ್ಫಾರ್ಮೆನ್ಸ್ ನೋಡಿದ್ರೆ ಮುಂಬೈ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಬಟ್ ಆನ್ ಪೇಪರ್ ಬಿಟ್ಟು ನಾವು ಗ್ರೌಂಡ್ ಅಲ್ಲಿ ನೋಡಿದ್ರೆ ಪಂಜಾಬ್ ತನ್ನ ಪೊಟೆನ್ಶಿಯಲ್ ತಕ್ಕ ಆಡಿದ್ರೆ, ಅಂದ್ರೆ ಈ ಸೀಸನ್ ಏನ್ ಆಡಿದ್ದಾರೆ ಅದೇ ರೀತಿ ಆಡಿದ್ರೆ ಅಂದ್ರೆ ಕ್ಯಾನ್ ಬೀಟ್ ಮುಂಬೈ. ಪಂಜಾಬ್ ಯಾವಾಗ್ಲೂ ತಂತ್ರಗಾರಿಕೆ ಮಾಡೋದ್ರಲ್ಲಿ ಎತ್ತಿದ ಕೈ. ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಹೌದು, ಅವರಿಬ್ರು ತುಂಬಾ ಚೆನ್ನಾಗಿ ಇಲ್ಲಿವರೆಗೂ ತಂದಿದ್ದಾರೆ ಟೀಮ್ ನ. ಆಮೇಲೆ ಮ್ಯಾನೇಜ್ಮೆಂಟ್ ಸಪೋರ್ಟ್ ನಾವು ನೋಡ್ತಾ ಇದ್ದೇವಲ್ಲ, ಕೋಲ್ಕತ್ತಾದಲ್ಲಿ ಫಸ್ಟ್ ಟೈಮ್ ಸೋತಾಗ ಅವರು ಕ್ಯಾಪ್ಟನ್ಗೆ ಶಾರುಖ್ ನಡು ಏನೋ ಆಯ್ತು ಅಂತ, ಅಥವಾ ಗೋಯಂಕಾ ಮತ್ತು KL ರಾಹುಲ್ ನಡು ಏನಾಯ್ತು, ಗೋಯಂಕಾ ಮತ್ತು ಪಂತ್ ನಡು ಏನೋ ಆಗ್ತಾ ಇದೆ, ಅಥವಾ ಮುಂಬೈ ಓನರ್ಸ್ ಪ್ಲೇಯರ್ಸ್ ಮೇಲೆ ಸಿಟ್ಟಿಗೆದ್ರು. ಹಂಗ್ ನಾವು ಎಂದೂ ಪಂಜಾಬ್ ಟೀಮ್ ಮೇಲೆ ಕೇಳಿಲ್ಲ. ಅವ್ರು 17 ಸಲ ಆಡಿದ್ದಾರೆ, ಸೇಮ್ RCB ಒಂದೇ ಸಲ ಫೈನಲ್ ಬಂದಿದ್ದಾರೆ, 2 ಸಲ ಕ್ವಾಲಿಫೈ ಆಗಿದ್ದಾರೆ ಅಷ್ಟೇ. ಆದ್ರೆ ಎಂದು ಆ ಟೀಮ್ ಮ್ಯಾನೇಜ್ಮೆಂಟ್ ಆ ಪ್ಲೇಯರ್ಸ್ ನಡುವೆ ಆ ರೀತಿ ಬಂದಿಲ್ಲ. ಹೊಸ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿದಾರೆ ಅವರು, ಹೊಸ ಪ್ಲೇಯರ್ಸ್ ಅನ್ನು ಕರ್ಕೊಂಡ್ ಬಂದಿದ್ದಾರೆ. ಹೀಗಾಗಿ ಶ್ರೇಯಸ್ ಅಯ್ಯರ್ ಕರ್ಕೊಂಡ್ಬಂದು ಕ್ಯಾಪ್ಟನ್ಸಿ ಕೊಟ್ಟಿದ್ದವ್ರಿಗೆ. ಕರುಣ್ ಅಯ್ಯರ್ ಅದ್ರ ಕ್ಯಾಪ್ಟನ್ ಆಗಿದ್ರು ಆ ಟೀಮ್ಗೆ, KL ರಾಹುಲ್ ಆಗಿದ್ರು, ಶಿಖರ್ ಧವನ್ ಆಗಿದ್ರು, ತುಂಬಾ ಟ್ರೈ ಮಾಡಿದ್ದಾರೆ. ಈ ಸಲ ಮಯಾಂಕ್ ಅಗರ್ವಾಲ್ ಆಗಿದ್ರು, ಈ ಸಲ ಕರುಣ್ ಅಯ್ಯರ್ ಅಂತಾರೆ, ಸಾರಿ ಮಯಾಂಕ್ ಅಗರ್ವಾಲ್ ಆಗಿದ್ರು. ಈ ಸಲ ಅಡ್ವಾಂಟೇಜ್ ಇದು, ಟೀಮ್ ಅವ್ರು ಸೆಟ್ ಆಗಿದೆ, ಆ ಎಲ್ಲಾ ಸ್ಟ್ರೆಂತ್ ಅನ್ನು ಕೂಡ್ಸ್ಕೊಂಡು
ಕ್ವಾಲಿಫೈರ್ ಬಂದಿದ್ದಾರೆ. ಒಂದೇನಂದ್ರೆ ಪಂಜಾಬ್ ವರ್ಸಸ್ RCB ಆದ್ರೆ ಏನೂ ಆಗ್ಲಿಲ್ಲ ಅಂದ್ರೂ IPL ಹೊಸ ಚಾಂಪಿಯನ್ ಸಿಗ್ತಾರೆ. 5 ಬಾರಿ ಗೆದ್ದವ್ರು ಇನ್ನೊಮ್ಮೆ ಗೆಲ್ಲೋದು ಬದಲಿ ಹೊಸ ಒಬ್ಬ ಚಾಂಪಿಯನ್ ಸಿಗ್ತಾರೆ. ಆ ಯಾವುದೇ ಸ್ಪೋರ್ಟ್ಸ್ಗೆ ಆದ್ರೂ ಹೊಸ ಚಾಂಪಿಯನ್ ಸಿಗೋದು ತುಂಬಾ ಇಂಪಾರ್ಟೆಂಟ್. ಯಾವಾಗಲೂ ಚೇಂಜ್ ಆಗ್ತಾ ಇರಬೇಕು. ಒಬ್ಬರೇ ಗೆದ್ದವ್ರು ಗೆಲ್ತಾ ಇದ್ರೆ ಖುಷಿ ಇರಲ್ಲ, ಅದರಲ್ಲಿ ಒಂದು ಹೊಸತನ ಇರಲ್ಲ. ಹೊಸತನ ಇರ್ಬೇಕಂದ್ರೆ ಪಂಜಾಬ್ ಬರಬೇಕು, RCB ವರ್ಸಸ್ ಪಂಜಾಬ್ ಯಾರಾದ್ರೂ ಗೆಲ್ಲಿ, ಯಾರು ಗೆದ್ರು ಹೊಸಬ್ರೆ ಅವರು ಹೊಸ ಚಾಂಪಿಯನ್. ನಿಜ ಸೊ ಇದು 18ನೇ ಸೀಸನ್ನು. ಎಲ್ಲ ಒಂದ್ ಕಡೆ ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ ಅಂದ್ರೆ ಜರ್ಸಿ ಕೂಡ 18 ವಿರಾಟ್ ಕೊಹ್ಲಿ ಅವ್ರದ್ದು. ಸೊ ಇದು 18ನೇ ಸೀಸನ್ ಆಗಿರೋದ್ರಿಂದ RCB ಕಪ್ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅಂತಿದ್ದಾರೆ. ಸೊ ಆ ಲಕ್ ಎಲ್ಲ ನಾವು ನಂಬಬಹುದಾ ಅಂತ ಕ್ರಿಕೆಟ್ ಅಲ್ಲಿ? ಬಿಕಾಸ್ ನಂಬರಾಲಜಿ ಅನ್ನೋದೊಂದು ಇದೆ. ನ್ಯೂಮರಾಲಜಿ ಸಾರಿ ಓಕೆ 9 yeah that is also there, and even the year 2025 is also a 9, so maybe that is also a luck. ಅದೊಂದು ಕಡೆಯನ್ನು ನೋಡ್ಬೋದು. ಸೊ ತುಂಬಾ ಜನ ಹೇಳ್ತಿದ್ದಾರೆ ಸರ್ 25 ಅಂದ್ರೆ 9, 8-1 9, 18ನೇದು 9. ಇದು ನಾಳೆ ಫೈನಲ್ ಏನೋ ಎಲ್ಲ ಕೂಡಿ ಬರ್ತಾವೆ. ಮೀಮ್ಸ್ ನೋಡ್ಬೇಕು ನೀವು. ಫೈನಲ್ ಮ್ಯಾಚ್ ಗಿಂತ ಮೊದಲೇ ಮೀಮ್ಸ್ ನೋಡ್ಬೇಕು, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬರ್ತಾವೆ. ಅದು 9 ಆಯ್ತು. ಫೈನಲ್ ಪ್ರೋಗ್ರಾಮ್ ನಿಮ್ದು ತುಂಬಾ ಚೆನ್ನಾಗಿರುತ್ತೆ. 999 ಅಂತ ಹಾಕ್ಬಿಡ್ಬೋದು ನೀವು. ಸೊ ಸರ್ ನಾವೀಗ ಆನ್ ಪೇಪರ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದ್ರೆ ಮುಂಬೈ ಇಂಡಿಯನ್ಸ್ ಟೀಮ್ ನೋಡಿದ್ರೆ ಜಾನಿ ಬೆರಸ್ಟೋ ಔಟ್ ಆಗ್ತಾರೆ, ರೋಹಿತ್ ಶರ್ಮಾ ಇದ್ದಾರೆ, ರೋಹಿತ್ ಶರ್ಮಾ ಔಟ್ ಆಗ್ತಾರೆ. ನೆಕ್ಸ್ಟ್ ಸೊ ಇನ್ಯಾರು ಸೂರ್ಯಕುಮಾರ್ ಬರ್ತಾರಪ್ಪ. ಅಂದ್ರೆ ಎದುರಾಳಿ ಬೌಲರ್ ಗಳಿಗೆ ಇನ್ನೂ ನಡುಕೌಟ್ಸುವಂತ ಬ್ಯಾಟ್ಸ್ಮನ್ ಗಳೇ ಇದಾರೆ ಹೊರತು ಈಗ ಒಂದಿಬ್ರು ಪ್ಲೇಯರ್ಸ್ ನ ತೆಗೆದ್ಬಿಟ್ರೆ ಮುಗಿದಪ್ಪ, ಮ್ಯಾಚೇ ಮುಗೀತು, ಎಲ್ಲ ನಮ್ ಕೈಯಲ್ಲಿದೆ ಅಂತ ಅನ್ನಂಗೆ ಇಲ್ಲ. ಹಂಗಿದ್ದಾರೆ ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ನಮನ್ ದೇವ್ರು, ಒಬ್ಬೊಬ್ರು ಬಲಿಷ್ಠವಾದಂತ ಬ್ಯಾಟ್ಸ್ಮನ್ಗಳು. ಅನ್ಕ್ಯಾಪ್ಡ್ ಅಂದ್ರೆ ನಮನ್ ದೇವ್ರು ಒಬ್ರೆ. ಸೊ ಇಂಥ ಟೀಮ್ ನ ಪಂಜಾಬ್ ಅನಾನುಭವಿ ಟೀಮ್ ಎದುರಿಸೋದು ಅಷ್ಟು ಸುಲಭನ ಸರ್? ಅದು ಇಂಥ ಬಿಗ್ ಮ್ಯಾಚ್ ಅಲ್ಲಿ ಹಿಂಗ್ ಥಿಂಕ್ ಮಾಡಿ. ಎಲ್ಲರೂ ಸ್ಟಾರ್ ಪ್ಲೇಯರ್ಸ್ ಬರೋದ್ರಿಂದ ನಿಮ್ಗೆ ಮೈ ಬರೀಲಿಕ್ಕೆ ಅವಕಾಶನೇ ಇಲ್ಲ, ಹೌದು. ಅದೇ ಪಂಜಾಬ್ ಥಿಂಕ್ ಮಾಡಿ. ಪ್ರಿಯಾಂಶ್ ಔಟ್ ಆದ ತಕ್ಷಣ ಮುಂಬೈದ್ರ ಮೈ ಮರಿಬಹುದು, ಏನಪ್ಪ ಇವೊಬ್ಬ ಚೆನ್ನಾಗಿ ಆಡ್ತಾ ಇದ್ದ, ತೆಗ್ದಿದ್ದೇವೆ ಇನ್ನೇನಿಲ್ಲ ಅಂತೇಳಿ. ಹಂಗ ಪಂಜಾಬಿಗೆ ಮೈ ಮರೆಯಕ್ಕೆ ಅವಕಾಶನೇ ಇಲ್ಲ. ಅವ್ರ ಫೀಲ್ಡಿಂಗ್ ಚೆನ್ನಾಗಿದೆ, ಇವತ್ತು ಅವ್ರು ಇನ್ನೂ ಚೆನ್ನಾಗಿ ಮಾಡಬೇಕು. ಯಾಕಂದ್ರೆ ಅಹಮದಾಬಾದ್ ಪಿಚ್ಚಲ್ಲಿ ಮನ್ಸ್ಟ್ ಮ್ಯಾಚಲ್ಲಿ ನೋಡ್ತಾ ಇದ್ರೆ ಗುಜರಾತ್ ಅವ್ರು ತುಂಬಾ ಫೀಲ್ಡಿಂಗ್ ಅಲ್ಲಿ ಅಷ್ಟು ಅವ್ರ ಸ್ಟ್ಯಾಂಡರ್ಡ್ ಏನಿತ್ತು ಆ ಸ್ಟ್ಯಾಂಡರ್ಡ್ ಅವಾಗ ಆಡಲಿಲ್ಲ. ಅದೇ ತುಂಬ ಕಾಸ್ಟ್ಲಿ ಆಯ್ತು ಅವ್ರಿಗೆ. ಆಮೇಲೆ 17 6 ಹೊಡ್ಸ್ಕೊಂಡಿದ್ದು. ನಮನ್ ದೀರ್ ಇರ್ಬೋದು, ಹಾರ್ದಿಕ್ ಪಾಂಡ್ಯ ಇರ್ಬೋದು, ತಿಲಕ್ ವರ್ಮಾ, ಲಾಸ್ಟ್ ಬಾಲ್ಗಳು ಟೋಟಲ್ 17 6 ಬಂದಿದ್ದಾವೆ ಅವತ್ತು ಮುಂಬೈ. ಅದನ್ನ ಇವತ್ತು ಕಂಟ್ರೋಲ್ ಮಾಡ್ಬೇಕು ಪಂಜಾಬ್. ಏನು ಅಕಸ್ಮಾತ್ ಮುಂಬೈನ ಕಂಟ್ರೋಲ್ ಮಾಡ್ಬೇಕಂದ್ರೆ ಆ ಬಿಗ್ ಹಿಟ್ಟರ್ಸ್ ಶಾರ್ಟ್ಸ್ಗಳನ್ನ ಕಂಟ್ರೋಲ್ ಮಾಡಬೇಕು. ಆ ರೀತಿ ಹೊಡ್ಸ್ಕೊಳ್ಳೋ ಹಾಗೆ ಬೌಲಿಂಗ್ ಮಾಡಬೇಕಾಗುತ್ತೆ. ಹರ್ಷದೀಪ್ ಸಿಂಗ್ ಒನ್ ಆಫ್ ದ ಬೆಸ್ಟ್ T20 ಬೌಲರ್. ಡೆತ್ ಓವರ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆರಂಭದ ಓವರ್ದಲ್ಲಿ ವಿಕೆಟ್ ತೆಗೆದುಕೊಡ್ತಾರೆ. ಅವರು ಇವತ್ತು ಎಷ್ಟು ಹೇಗೆ ಆಡ್ತಾರೆ ಅನ್ನೋದು ಪಂಜಾಬ್ಗೆ ಇಂಪಾರ್ಟೆಂಟು. ಆಮೇಲೆ ಯಜುವೇಂದ್ರ ಚಹಲ್ ಎಷ್ಟು ಫಿಟ್ ಆಗಿದ್ದಾರೆ, ಅವ್ರು ಆಡ್ಲಿಕ್ಕೆ ಬರ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟು. ಅವ್ರೇನಾದರೂ ಇಬ್ಬರು ಚೆನ್ನಾಗಿ ಆಡಿದರೆ ಮುಂಬೈಗೂ ಅಷ್ಟು ಈಜಿ ಏನಲ್ಲ. ಪೇಪರಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ, ಬಟ್ ಸೋತಿದಾರಲ್ಲ ಅವರು. ಕೇವಲ 18ರಲ್ಲಿ 5 ಟ್ರೋಫಿ ಗೆದ್ದಿದ್ದಾರೆ. ಈ ಟೂರ್ನಮೆಂಟಲ್ಲೂ ತುಂಬ ಮ್ಯಾಚ್ಗಳನ್ನು ಸೋತಿದ್ದಾರೆ, ಕಷ್ಟಪಟ್ಟು ಕ್ವಾಲಿಫೈ ಆಗಿದ್ದಾರೆ. ಎಲಿಮಿನೇಟರಲ್ಲಿ ಗುಜರಾತನ್ನು ಸೋಲಿಸಿದ್ರು. ಆ ಮ್ಯಾಚ್ ತುಂಬ ಚೆನ್ನಾಗಿ ಆಡಿದ್ರು. ಎಸ್ಪೆಷಲಿ ರೋಹಿತ್ ಶರ್ಮಾ ತುಂಬ ಚೆನ್ನಾಗಿ ಆಡಿದ್ರು, ಅದು ಅಡ್ವಾಂಟೇಜ್ ಆಯ್ತು. ಬಟ್ ರೋಹಿತ್ ಶರ್ಮಾ ಗೆಲ್ಸ್ಕೊಡ್ಲಿಲ್ಲ ಮ್ಯಾಚ್ನ. ಚೆನ್ನಾಗಿ ಆಡಿದ್ರು ಅವರು, ಗೆಲ್ಲಿಸ್ಕೊಟ್ಟರು ಬುಮ್ರಾನೇ. ಮತ್ತು ಬುಮ್ರಾ ಆ ವಿಕೆಟ್ ತೆಗಿಲಿಲ್ಲ ಅಂದ್ರೆ ಮ್ಯಾಚ್ ಏನಾಗ್ತಿತ್ತು.